ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ನಿಮಗೆ ಒಂದು ಮಾವಿನಕಾಯಿಯಿಂದ ತಂಬಳಿ ಮಾಡೋದನ್ನು ತೋರಿಸ್ತೆ. ಬನ್ನಿ ಹಾಗಾದರೆ ನೋಡುವ. ತಂಬಳಿಯಲ್ಲಿಯೇ ರಾಜ ಮಾವಿನಕಾಯಿ ತಂಬಳಿ. ನಂಗಳ ಹವ್ಯಕರ ಮನೆಯಲ್ಲಿ ಈ ತಂಬಳಿ ಒಂದು ಇದ್ದರೆ ಸಾಕು, ನನಗೋಗಿ ಬೇರೆ ಎಂಥದ್ದು ಬೇಕಾಗ್ತಿಲ್ಲ. ಈ ಸಮ್ಮರ್ ಸೀಸನಲ್ಲಂತೂ ಈ ಮಾವಿನಕಾಯಿ ತಂಬಳು ಒಂದು ಇದ್ಬಿಟ್ರೆ ಹುಳಿ ಎಲ್ಲ ಉಣ್ಣ ಹಳೆ ಕಾಣ್ತಿಲ್ಲ. ಈಗ ಎಲ್ಲ ಸೀಸನಲ್ಲೂ ಮಾವಿನಕಾಯಿ ಸಿಕ್ತು, ಅದಕ್ಕೋಸ್ಕರ ಮಾವಿನಕಾಯಿದು ಎಂಥ ಮಾಡೋಲಕ್ಕೂ ತೊಂದರೆ ಇಲ್ಲ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ಒಂದು ತಗೊಂಡೆ, ಆದರೆ ಒಂದು ಇಡೀ ಮಾವಿನಕಾಯಿ ಏನು ಬೇಕಾಗ್ತಿಲ್ಲ ಇದಕ್ಕೆ. ಮೊದಲಿಗೆ ಈ ಮಾವಿನಕಾಯನ್ನು ಸಿಪ್ಪೆ ತಕ್ಕೊಳ್ಳೋ. ಈ ಚೊಟ್ಟನ್ನು ನಾನು ಹಾಗೆ ಉಳಿಸಿದ್ದೆ, ಯಾಕೆಂದರೆ ಈ ಚೊಟ್ಟು ತೊಟ್ಟು ಏನು ಹೇಳ್ತೀವಲ್ಲಿ ಅದರಲ್ಲಿ ಮಾವಿನಕಾಯಿ ಸೊನಿರ್ತು. ಅದ್ರ ತಂಬಳಿಗೆ ಹಾಕಿದ್ರೆ ಮಾವಿನಕಾಯಿ ತಂಬಳಿ ಪರಿಮಳ ಇನ್ನೂ ಹೆಚ್ಚಾಗ್ತು. ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಉಳಿಸಿದ್ದೆ. ಈಗ ನೋಡಿ, ಈ ಸಿಪ್ಪೆ ಎಲ್ಲ ಹೀಗೆ ನೀಟಾಗಿ ತಕ್ಕೊಂಡು ಆದಮೇಲೆ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋ. ತಂಬಳಿ ಅಂದ ತಕ್ಷಣ ಈ ತಂಬಳಿ ಮಾಡೋ ವಿಧಾನ ಎಲ್ಲದೂ ಒಂದೇ ಥರ ಅಂದ್ಕೊಳ್ಳಿ. ಒಂದೊಂದು ತಂಬಳಿ ಮಾಡೋದು ಒಂದೊಂದು ಥರ. ಹಾಗಾಗಿ ಎಲ್ಲ ತಂಬಳಿನೂ ನಾನು ನನ್ನ ಚಾನಲಲ್ಲಿ ಹಾಕ್ತಾಯಿರ್ತೆ. ನೋಡಿ, ಈ ಪೀಲರಲ್ಲೇ ತೆಳ್ಳಗೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಬೀಸುಲಕ್ಕೂ ಸಹ ಸಾರಾಗ್ತು. ಬೀಸಿದ್ರೂ ಸಹ ಒಳಗಡೆ ಪೀಸಸ್ ಇರ್ತಿಲ್ಲ, ಬೇಗ ಬೀಸ್ಲಕ್ಕು. ಹಾಗಾಗಿ ನಾನು ಈ ರೀತಿ ಸ್ಲೈಸ್ ಮಾಡ್ಕೊತಾ ಇದ್ದೆ. ಪೂರ್ತಿ ಏನು ಹಾಕೋದು ಬೇಡ, ಇದು ಸ್ವಲ್ಪ ದೊಡ್ಡ ಮಾವಿನಕಾಯಿ. ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ಮಾವಿನಕಾಯಿ ಹಾಕಿದ್ರೆ ಸಾಕು. ಈ ಮಳೆಗಾಲದ ಮಾವಿನಕಾಯಿ ಅಷ್ಟು ಹುಳಿ ಇರ್ತಿಲ್ಲ, ಮತ್ತು ಅದು ತೋತಾಪುರಿ ಮಾವಿನಕಾಯಿ ಅಂದರೆ ಸ್ವಲ್ಪ ಸಪ್ಪೆನೆ. ಹುಳಿ ಮಾವಿನಕಾಯಿ ಆದರೆ ನೋಡ್ಕೊಂಡು ಹಾಕೋಕ್ಕಾಗ್ತು. ಆದರೆ ತಂಬಳಿಗೆ ಹುಳಿ ಮಾವಿನಕಾಯಿ ಇದ್ದರೆ ಚಲೋ ಆಗ್ತು. ತುಂಬ ಹುಳಿ ಮಾವಿನಕಾಯಿ ಆದರೆ ಹೋಳು ಜಾಸ್ತಿ ಹಾಕ್ಬಿಟ್ರೆ ತಂಬಳಿ ತುಂಬ ಹುಳಿ ಆಗೋಗ್ತು, ಊಟ ಮಾಡಲಾಗ್ತಿಲ್ಲ. ನೋಡಿ, ಈಗ 1 ಕಪ್ ಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ಹಾಕೋ. ಫ್ರೆಶ್ ಕಾಯಿ ತುರಿ ಮಾತ್ರ, ತೆಂಗಿನಕಾಯಿ ಒಡ್ಕೊಂಡು ಉಪಯೋಗಿಸೋದು. ಅಂದರೆ ಹಳೆ ಕಾಯಿಗಿಂತ ಹೊಸ ಕಾಯಿ ತಗೊಂಡ್ರೆ ತಂಬಳಿ ಹಸಿ ಎಲ್ಲ ಚಲೋ ಆಗ್ತು. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೆ, ಒಳ್ಳೆ ಘಮ ಎಪ್ಪು ಹಿಂಗೆ ಹಾಕೋ. ಶಕ್ತಿ ಹಿಂಗು ಚಲೋ ಬತ್ತು. ನಿಂಗೆ ಹೊನ್ನಾವರ ಕುಮಟ ಸಿರ್ಸಿ ಬದಿಗೆ ಹೋದಾಗ ಶಕ್ತಿ ಹಿಂಗೆ ಹೇಳಿ ಸಿಕ್ತು, ಅದನ್ನು ತಂದಿಟ್ಕೊಳ್ಳಿ. ಆವಾಗ ಈ ತಂಬಳಿ ಹುಳಿ ಎಲ್ಲ ಮಾಡಿದ್ರೆ ಬಹಳ ರುಚಿ ಆಗ್ತು. ಈಗ ಮಾವಿನಕಾಯಿ ಸ್ಲೈಸಸ್ಸನ್ನೆಲ್ಲವ ಹಾಕ್ತಾಯಿದ್ದೆ ಇದಕ್ಕೆ. ಅದ್ರ ಜೊತೆಗೆ ನಿಂಗೋ ಬೇಕಾದರೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಲಕ್ಕು. ಆದರೆ ನನಗೆ ಈ ಮಾವಿನಕಾಯಿ ತಂಬಳಿಗೆ ಹಸಿಮೆಣಸು ಹಾಕೋದಷ್ಟು ಇಷ್ಟ ಇಲ್ಲ, ಹಾಗಾಗಿ ನಾನು ಹಸಿಮೆಣಸು ಹಾಕಿದ್ದೇ ಮಾಡ್ತೆ. ನಿಗೋಕ್ಕೇನಾದರೂ ಹಸಿಮೆಣಸು ಇಷ್ಟ ಅಂದರೆ ಹಸಿಮೆಣಸು ಹಾಯ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡು. ಕೆಲವರೆಲ್ಲ ಬೀಸಕ್ಕಾದರೆ ಹಿಂಗೆ ಹಾಕ್ತೀವಿಲ್ಲ, ಹಾಗೆ ಮಾಡ್ತಾ. ಬಟ್ ನಾನು ಹೇಳೋದು ಹಿಂಗೆ ಹಾಕಿದ್ರೇ ಚಲೋ ಆಗ್ತು. ನೋಡಿ, ಈಗ ಪೇಸ್ಟ್ ಆಯಿತು. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತೆಳ್ಳಗೆ ಮಾಡೋ. ತಂಬಳಿ ಅಂದರೆ ತುಂಬ ತೆಳ್ಳಗೂ ಅಲ್ಲ, ಹಸಿ ಥರ ತುಂಬ ದಪ್ಪನೂ ಅಲ್ಲ, ಸ್ವಲ್ಪ ತೆಳ್ಳಗೆ, ಆದರೆ ತುಂಬ ದಪ್ಪಲ್ಲ. ನೋಡಿ, ನಾನಿಲ್ಲಿ ತೋರಿಸಿದ ರೀತಿ ಕನ್ಸಿಸ್ಟೆನ್ಸಿ ಇತ್ತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ. ನಿಂಗೋ ಬೀಸಕ್ಕಾದರೂ ಉಪ್ಪು ಹಾಕೋಲ್ಲ, ಅಡ್ಡಿಲೆ. ಕಲ್ಲು ಉಪ್ಪಿದ್ರೆ ಇನ್ನೂ ಚಲೋ. 2 ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ತಾಯಿದ್ದೆ. ನಾನು ಸ್ವಲ್ಪ ತಂಬಳಿ ಮಾಡೋದ್ರಿಂದ ಇಷ್ಟು ಸಾಕಾಗ್ತು ಇದಕ್ಕೆ ಉಪ್ಪು. ಈಗ ಒಂದು ಗಮ್ಮತ್ತಿನ ಒಗ್ಗರಣೆ ಹಾಕೋ. ಒಗ್ಗರಣೆ ಯಾವತ್ತು ತೆಂಗಿನೆಣ್ಣೆನೇ ಹಾಕೋ. ಒಂದು ವೇಳೆ ನಿಂಗೋಗಿ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ನಿಂಗೋ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ನಾನಿಲ್ಲಿ ಮನೆಯಲ್ಲೇ ಮಾಡೋದು ತೆಂಗಿನೆಣ್ಣೆ ಹಾಕ್ತಾಯಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಇದು ಚಿಕ್ಕ ಸ್ಪೂನ್ ಆಗೋದ್ರಿಂದ ಮರದ್ದು ಸ್ವಲ್ಪ 2 ಸ್ಪೂನ್ ಬೇಕಾಗ್ತು. ಆಮೇಲೆ ಒಣಮೆಣಸಿನ್ಕಾಯಿ. ನಿಂಗೋಕೆ ಖಾರ ತುಂಬ ಖಾರವಾಗಿ ಇದು ಮಾಡೋ ಅಂದರೆ ನಿಂಗೋ ಬ್ಯಾಡಗಿ ಮೆಣಸು ಹಾಕಿ. ಬೀಸಕ್ಕಾರು ಹಿಂಗೆ ಹಾಕಿದ್ದೆ, ಒಂದು ಚೂರು ಹಿಂಗೆ ಹಾಕಿದ್ರೆ ಘಮ ಚಲೋ ಇರ್ತು. ಆಮೇಲೆ ಕರ್ಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಸಾಸಿವೆ ಎಲ್ಲ ಚಟ ಗುಟ್ಟಿ ಎಲ್ಲ ಬೆಂದ ಮೇಲೆ ಈ ಗ್ಯಾಸನ್ನು ಆಫ್ ಮಾಡು. ಈಗ ಈ ಒಗ್ಗರಣೆನ ನಂಗೋ ತಂಬಳಿಗೆ ಹಾಕ. ಘಮ ಹೇಳ್ತಾ ಇದ್ದು ಒಗ್ಗರಣೆ. ಈಗ ನೋಡಿ, ತಂಬಳಿಗೆ ಹಾಕ್ತಾಯಿದ್ದೆ. ಭಾರಿ ಮಸ್ತಾಗ್ತು ಈ ತಂಬಳಿ. ಒಂದು ಸತಿ ನಿಂಗೋ ಖಂಡಿತವಾಗ್ಲೂ ಈ ಮೆಥಡಲ್ಲಿ ಟ್ರೈ ಮಾಡಿ, ಆವಾಗೆ ನೋಡಿ ಎಷ್ಟು ಚಲೋ ಆಗ್ತು ಹೇಳಿ. ಮಾವಿನಕಾಯಿ ಸೀಸನಲ್ಲಂತೂ ಇಷ್ಟು ಪರಿಮಳ ಇರ್ತು ಮಾವಿನಕಾಯಿ ಅಂದರೆ, ಒಂದಕ್ಕಿಂತ ಒಂದು ಚಲೋ ಆಗ್ತು. ಆಮೇಲೆ ಈಗ ಲಾಸ್ಟಲ್ಲಿ ಈ ಒಗ್ಗರಣೆ ಹಾಕಿರ್ತೀವಲ್ಲಿ ಅದನ್ನೆಲ್ಲ ಈ ರೀತಿ ಕೈಯಲ್ಲೇ ಒಂದು ಸ್ವಲ್ಪ ಮ್ಯಾಶ್ ಮಾಡೋ. ಆವಾಗ ಎಂತ ಆಗ್ತು, ಆ ಒಗ್ಗರಣೆ ರುಚಿಯೆಲ್ಲ ಈ ತಂಬಳಿಲಿ ಬಿಟ್ಕತ್ತು. ಹಾಗಾಗಿ ಇನ್ನೂ ರುಚಿ ಆಗ್ತು ತಂಬಳಿ. ಕೆಲವರು ಈ ರೀತಿ ಮಾಡ್ತವೇ ಇಲ್ಲೇ, ಬಟ್ ಈ ರೀತಿ ಮಾಡಿ ತುಂಬ ರುಚಿ ಆಗ್ತು ತಂಬಳಿ ನೋಡಿ. ಆಮೇಲೆ
ತೊಟ್ಟಲ್ಲಿ ಒಂದು ಸ್ವಲ್ಪ ಸೊನೆ ಇದ್ದರೂ ಸಾಕಾಗ್ತು, ಆದರೆ ಇದರಲ್ಲಿ ರಾಶಿ ಇಲ್ಲಿಯಾಗಿತ್ತು ಸೊನೆ, ಸ್ವಲ್ಪ ಹೌದಲ್ವ ಥರ ಇದ್ದಿತ್ತು. ಈಗ ಈ ರೀತಿ ಮಿಕ್ಸ್ ಮಾಡಿದ್ರತ್ತು ಒಳ್ಳೆ ಘಮ 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 ಕೊಡ್ತಿದ್ದು. ನನಗಂತೂ ಕಂಟ್ರೋಲೇ ಆಗ್ತಿಲ್ಲ. ಮಾವಿನಕಾಯಿ ತಂಬುಳಿ ಮಾಡಿದಾಗ ನಂಗೆ ಇನ್ನೆಂಥದ್ದು ಸೇರ್ತೇ ಇಲ್ಲ. ನನ್ನ ಚಾನಲಲ್ಲಿ ಮಾವಿನಕಾಯಿ ಅಂಬಟ್ಟು, ಹೀರೆಕಾಯಿ ತಂಬುಳಿ ಎಲ್ಲ ರೆಸಿಪಿ ಹಾಕಿದ್ದೆ. ಒಂದು ಸತಿ ಚೆಕ್ ಮಾಡಿ ಮತ್ತು ಮನೇಲಿ ಟ್ರೈ ಮಾಡಿ ನನಗೆ ಹೇಳಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ನಿಮ್ಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.